ಅದರ ಸಭೆ ಕರೆದಿದೆ. ನಾವು ಮೊದಲ ಆದ್ಯತೆ ಮುಸ್ಲಿಮರು ಏನಾರ ಏನು ಕಾಫಿರ್ ಜಾತ್ರೆಯಲ್ಲಿ ಬರುವುದು, ವ್ಯಾಪಾರ ಮಾಡೋದು, ಕಾಫಿರ್ ಕೊಟ್ಟ ಹಣದಿಂದ ಅವ್ರು ಲಾಭ ಮಾಡಿದ್ರೆ ಅದು ಅವ್ರ ಹರಾಮಾಗ್ತದೆ. ಅವರೇ ವಿಚಾರ ಮಾಡಿ ದೂರ ಸರಬೇಕು. ಹಿಂದೂಗಳ ಹಬ್ಬ ಹರಿದಿನ ಜಾತ್ರೆಗಳಲ್ಲಿ ಅವರು ಯಾವುದೇ ರೀತಿ ವ್ಯಾಪಾರ ಮಾಡೋದು ಒಳ್ಳೆಯದಲ್ಲ. ಮಾಡ್ಲಿಕ್ಕೆ ಯಾರು ಬೇಡ. ಏನು ಅವ್ರಿಗೇನು ಭಯ ಬಂದಿರ್ಬೇಕು. ಏನಾರೆ ಯತ್ನಾಳ್ ಹೊರಗೆ ಹಾಕೋದು ಆಗಲಿಲ್ಲಲ್ಲ ಅಂತ ಪಾಪ ಹತಾಶೆ ಆಗಿದೆ. ಅದಕ್ಕೆ ಸಭೆ ಮಾಡ್ತಾ ಇದ್ದಾರೆ. ಮಾಡಲಿ, ಎಷ್ಟು ಸಭೆ ಮಾಡ್ತಾರೆ ಒಳ್ಳೇದು. ನೋಡ್ರಿ, ಲೋಕಸಭಾ ಸದಸ್ಯರಿಗೆ ಗೊತ್ತಿದೆ ಕರ್ನಾಟಕದ ಸ್ಥಿತಿಗತಿ. ಯಾರನ್ನ ಮ್ಯಾಗ ಕ್ರಮ ತಗೊಂಡ್ರೆ ಏನಾಗ್ತೈತೆ ಅನ್ನುವಂಥದ್ದು ನಮ್ಮ ಹೈಕಮಾಂಡಕ್ಕೆ ಹೇಳ್ಯಾರ. ಯತ್ನಾಳ್ ಹೊರಗೆ ಹಾಕೋದ್ರಿಂದ ಏನಾಗ್ತದ, ಇಟ್ಕೊಂಡ್ರೆ ಏನಾಗ್ತದ, ಅವರೆಲ್ಲ ಅನುಭವಿ ಸಂಸದರು ಅದಾರ್ರಿ. 3, 4, 5 ಬಾರಿ ಸಂಸದರಾದವ್ರು ಅದಾರ ಕರ್ನಾಟಕದಲ್ಲಿ. ಲೋಕಸಭೆಯಲ್ಲಿ ಎಲ್ಲ ಲೋಕಸಭೆಯಲ್ಲಿ ಇವತ್ತು ಪ್ರಚಾರ ಮಾಡಿದ್ರು, ವಿಧಾನಸಭೆಯಲ್ಲಿ ಪ್ರಚಾರ ಮಾಡಿದ್ರು. ಮತ್ತು ಅವ್ರಿಗೆ ಗುರ್ತದೆ ಯತ್ನಾಳವರು ಈ ಬಗ್ಗೆ ಜನರ ಪ್ರೀತಿ ಐತಿ. ಆ ದೃಷ್ಟಿಯಿಂದ ಲೋಕಸಭಾ ಸದಸ್ಯರು ನನ್ನ ಮ್ಯಾಗೂ ವಿಶೇಷ ಪ್ರೀತಿ ಐತಿ. ಅದಕ್ಕೆ ಅವರು ಅಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿರ್ಬೋದು. ವಕಫ್ ನಿರಂತರ ನಡೆದರೆ ಈಗ 2ನೇ ಹಂತದ್ದು ನಾವು ಬಳ್ಳಾರಿ ಮತ್ತು ಹೊಸಪೇಟೆ ಹೋಗ್ತಾ ಇದ್ದೀವಿ, ವಿಜಯನಗರ ಹೋಗ್ತಾ ಇದ್ದೀವಿ. ಮುಂದೆ ಹಂತವಾಗಿ ಇದು ಅಧಿವೇಶನ ಮುಗಿದ ಮೇಲೆ ಹಂತವಾಗಿ ಒಟ್ಟಾರೆ ಈ ದೇಶದಲ್ಲಿ ಒಂದು 2-3 ಕಾನೂನುಗಳು ಭಾಳ ಅವಶ್ಯಕ. ಒಂದು, ಸಂಪೂರ್ಣ ವಕಫ್ ರದ್ದಾಗಬೇಕು. ಈಗಾಗಲೇ ಪ್ರಧಾನಮಂತ್ರಿಗಳು 1 ನೇಷನ್ 1 ಎಲೆಕ್ಷನ್, ಈಗಾಗಲೇ ಒಂದು ಚುನಾವಣೆ ಅಥವಾ ಈಗಾಗಲೇ ಅವರು ಇದರಲ್ಲಿ ಪಾರ್ಲಿಮೆಂಟಿಗೆ ತರಲಾಕತ್ತಾರ. ಇನ್ನೊಂದು ಸಮಾನ ನಾಗರಿಕ ಸಂಹಿತೆ, ಎಲ್ಲರಿಗೂ ಒಂದೇ ಕಾನೂನು. ಈ 3 ದೇಶದ ಮುಂದೆ ಭಾಳ ದೊಡ್ಡ ಒಂದು ಏನು ನಮ್ಮ ದೇಶದ ಭದ್ರತೆ ದೃಷ್ಟಿಯಿಂದ, ಸುರಕ್ಷತೆ, ಹಿಂದೂಗಳ ಸುರಕ್ಷತೆ ದೃಷ್ಟಿಯಿಂದ 3 ಕಾನೂನುಗಳು ಭಾಳ ಅವಶ್ಯಕ. ನಮ್ಮ ಪ್ರಧಾನಮಂತ್ರಿಗಳ ಮೇಲೆ ವಿಶ್ವಾಸ ಇದೆ. ಆವಾಗ 1 ನೇಷನ್ 1 ಇಲೆಕ್ಷನ್ ಅಂತ ಏನು ತೊಗೊಂಡು ಬಂದರು ಪಾರ್ಲಿಮೆಂಟಿಗೆ, ನಿಶ್ಚಿತವಾಗಿಯೂ ನಾವು ಅಲ್ಲಿ ಬಹುಮತ ಪಡಿತೀವಿ. ಮುಂದಿನ ಬಜೆಟ್ ಅಧಿವೇಶನದಾಗ ವಕಫ್ ಭಾಳ ತಿದ್ದುಪಡಿ ಆಗ್ತದೆ. ಬರೀ 44 ತಿದ್ದುಪಡಿ ತೊಗೊಂಡು ಬಂದಾರೆ. ಅದನ್ನು ಪೂರ್ತಿ ರದ್ದು ಮಾಡಬೇಕಂತ ನಾವು ನಿನ್ನೆನೂ ವಿಧಾನಸಭೆಯಲ್ಲಿ ನಾವು ಮಾತಾಡಿದೆ. ಅದೇ ರೀತಿ ದೇಶದಲ್ಲಿ ಇವತ್ತು ನಾವು ಮೊನ್ನೆ ದೆಹಲಿಗೆ ಹೋದಾಗ ಕೊಟ್ಟಂಥ ಮಾಹಿತಿ ನೋಡಿ ನಮ್ಮ ಆ ಕಮಿಟಿಗಿರುವಂಥ IAS ಅಧಿಕಾರಿಗಳು ಸಹಿತ ಗಾಬರಿಯಾಗ್ಯಾರ. ಇಷ್ಟು ಕೆಟ್ಟ ಕರಾಳ ಶಾಸನ ಇದೆ, ಇದನ್ನು ಪೂರ್ತಿ ನಾವು ಕ್ಯಾನ್ಸರ್ ಇದ್ದಂಗೆ ಇದೊಂದು ಹೇಳ್ತಾರೆ ಅವರು. ಮೊನ್ನೆ ಒಬ್ಬ ಬೆಂಗಳೂರು MLA ಭಾಷಣ ಮಾಡಿದ್ರು. 3 ಕೋಟಿ ಎಕರೆ ಕೃಷಿಗೆ ಯೋಗ್ಯ ಇದೆ, ಅದರ 1 ಕೋಟಿ ಎಕರೆ ನಮ್ಮದಿದೆ ಅಂತ ಹೇಳ್ತಾನೆ. 1 ಕೋಟಿ ಅಂದ್ರೇನು, ಲಕ್ಷ ಅಂದ್ರೇನು ಗೊತ್ತಿಲ್ಲ ಪಾಪ. ಈಗ ಜಮೀರ್ ಅಹ್ಮದ್ನು ಹೇಳಿದ್ರು ನಾವು ಯಾವುದೇ ಇದನ್ನು ಮುಟ್ಟುವುದಿಲ್ಲ ಅಂತ ಹೇಳಿ. ಆದರೆ ಇವ್ರ ಕೈಯಾಗಿಲ್ಲ. ಈಗಾಗಲೇ ಅಲ್ಲಿ ಸಾಕಷ್ಟು ವಿವರವಾಗಿ ನಾ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ. ಇವ್ರ ಕೈಯಾಗೇನೂ ಇಲ್ಲ. ಪಾರ್ಲಿಮೆಂಟ್ನಲ್ಲಿ ನಿಮಗೇನಾದರೂ ನಿಜವಾಗಿ ರೈತರ ಜಮೀನ, ಮಠ ಮಂದಿರ ಜಮೀನುಗಳನ್ನು ಮುಟ್ಟುವುದಿಲ್ಲ ಅಂತ ಹೇಳಿ ನಿಮ್ಗೆ ನಿಜವಾಗಿ ಕಳ್ಕಳಿದ್ರೆ ಏನು ನರೇಂದ್ರ ಮೋದಿಯವರು ವಕಫ್ ತಿದ್ದುಪಡಿ ಅಂತ ತೊಗೊಂಡು ಬೆಂಬಲ ಕೊಡಿ. ಇಲ್ಲಾಂದ್ರೆ ನೀವು ಮುಸ್ಲಿಮರ ಪರವಾಗಿ ಅಧೀರ ಅಂತ ಹೇಳಿ ಈ ದೇಶದ ಜನರಿಗೆ ಗೊತ್ತಾಗ್ತದೆ. ಏನು ಬರ್ತಾರೆ ಪತ್ರ? CBI ಕೊಡೋದು ಬಂದ. CBI ಅಂದ್ರೆ CBI ED ಕೇಂದ್ರ ಸರ್ಕಾರ ಹೇಳ್ದಂಗೆ ಕೇಳ್ತದ, ಅವರೇ ಒಬ್ಬಿ ಹಾಕ್ತಾರೆ. ಮತ್ತು ಈಗ ಒಮ್ಮಿಂದೊಮ್ಮೆ ಇವರು ಇದನ್ನು CBI ಕೊಡೋದು ಪ್ರಧಾನಮಂತ್ರಿಗಳು ಪತ್ರ ಬರ್ತಾರೆ ಮುಖ್ಯಮಂತ್ರಿಗೆ ತಮ್ಮ ಅಧಿಕಾರ ಇದೆಯಲ್ಲ, ಅವರೇ CBI ಅದು ಬರೀಲಿ, ಕ್ಯಾಬಿನೆಟ್ನಾಗ ನಿರ್ಣಯ ಮಾಡಲಿ. ಇದು 150 ಕೋಟಿ ರೂಪಾಯಿದ್ದು ಹಗರಣ ಹಿಂಗಾಗ್ಯದ, ಅದಕ್ಕೆ CBI ಕೊಡ್ಬೇಕಂತ ಇವ್ರ ರಿಕಮೆಂಡೇಶನ್ ಆದ್ರೂ CBIದವ್ರು ಬರ್ತಾರೆ. ರಾಜ್ಯಪಾಲರಿಗಾರೆ ಬರೀರಿ. ನೀವು ಪ್ರಧಾನಮಂತ್ರಿಗಳು ಬರ್ತೀರ ಅಂದ್ರೆ ಉದ್ದೇಶ ನೀವು CBI ಕೊಡಿಸ್ಬೇಕಂತಿಲ್ಲ. CBI ಮ್ಯಾಗೆ ನಿಮ್ದು ವಿಶ್ವಾಸ ಇಲ್ಲ, ED ಮ್ಯಾಗ
ಮ್ಯಾಗ ವಿಶ್ವಾಸ ಇಲ್ಲ. ಕೇಂದ್ರದ ಯಾವುದೇ ತನಿಖಾ ಸಂಸ್ಥೆಗಳ ಮೇಲೆ ನೀವು ಅಪವಾದ ಮಾಡ್ತೀರಿ. ನಿಮ್ಮ ರಾಹುಲ್ ಗಾಂಧಿ ಅಪವಾದ ಮಾಡ್ತಾನ, ಮನೆ ಆರ್ಚ್ ಬಂದಂಥ ಪ್ರಿಯಾಂಕಾ ವಾಡ್ರಾ ಅಪವಾದ ಮಾಡ್ತಾರೆ, ನಮ್ಮ ಖರ್ಗೆ ಸಾಹೇಬರು ಆಪಾದನೆ ಮಾಡ್ತಾರೆ, ಸಿದ್ದರಾಮಯ್ಯ ಆಪಾದನೆ ಮಾಡ್ತಾರೆ, ಗೃಹ ಮಂತ್ರಿ ಸಹಿತ ಆಪಾದನೆ ಮಾಡ್ತಾರೆ. ಮತ್ತು ನೀವು CBI ಅಂದ್ರೆ CBI ವಿಶ್ವಾಸಾರ್ಹ ಐತಂದಂಗೆ ಆಯ್ತಲ್ಲ. ಹಿಡಿದು CBIನ BJP ಕೈಗೊಂಬೈತಿದ್ರಿ ಅಂದ್ರೆ ಇವ್ರಿಗೆ 150 ಕೋಟಿದು ಏನು ದಾಖಲೆ ಅದಾವು CBI ಕೊಟ್ಟು ತನಿಖೆ ಮಾಡಿ. ನಾವೇನು ಬ್ಯಾಡ ಅನ್ನೋದಿಲ್ಲ. ನೀವು ಏನೇನು ಭ್ರಷ್ಟಾಚಾರ ಮಾಡ್ಯಾರತ್ತ ನಿಮ್ಮ ತಲೆಯಾಗ ಐತಿ BJPಯವರು, ಅದೆಲ್ಲ ತನಿಖೆ ಕೊಡಿ. 40% ಅಂದ್ರಿ, ಎಲ್ಲಿ ಹೋಯ್ತದ 40% ಕಮಿಷನ್? ನಿಮ್ಮದು 90% ಆಗೈತಲ್ಲ. ಇನ್ನೊಂದು ದೊಡ್ಡ ಹಗರಣ ಇದೆ, ಕಸ ವಿಲೇವಾರಿ ಬೆಂಗಳೂರು, ಸಾವಿರಾರು ಕೋಟಿ ರೂಪಾಯಿದ ಇದೆ. ಅವೆಲ್ಲ ದಾಖಲೆಗಳನ್ನು ನಮ್ಮ ಇನ್ನೊಂದು ವಾರ ತಡೀರಿ, ಸದನ ಮುಗಿಲಿ. ಆ ದೊಡ್ಡ ಹಗರಣ ಇದೆ, ಅದೊಂದು 30,000 ಕೋಟಿ ರೂಪಾಯಿ ಹಗರಣ ಇದೆ. ಯಾವ್ದು ಪಾಪ ಅವ್ರು ವಿಜೇಂದ್ರ ಇದು BJP ಕರ್ನಾಟಕದಿಲ್ಲ, ಅದನ್ನು ಚೇಂಜ್ ಮಾಡ್ಬೇಕದು. ವಿಜೇಂದ್ರ ಜೈ ವಿಜೇಂದ್ರ ಕರ್ನಾಟಕ. ಹೌದು, ಪಾಪ ಅವ್ರ ಕಾರ್ಯಕರ್ತರು ನೋಡ್ರಿ, ನಾವು ವಕಫ್ ಇಟ್ಟು ಮಾಡಿದೀವಿ ಅಂತೇಳಿ ಇವ್ರು ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಚರ್ಚೆ ಆಯಿತು. ಮಹಾರಾಷ್ಟ್ರ ಚುನಾವಣೆ ಮೇಲೆ ಎಫೆಕ್ಟ್ ಆಯಿತು. ಭಯ ಬಂತು ನಮ್ಮ ಹಿಂದೂಗಳಿಗೆ, ಇದೇ ಕಾಂಗ್ರೆಸ್ ಬಂದ್ಬಿಟ್ರೆ ಮುಂದಿನ ದಿವಸಗಳಲ್ಲಿ ಇಡೀ ನಮ್ಮ ಆಸ್ತಿನೇ ಹೆಂಗಾದ್ರು ಒಮ್ಮೆ ಹಿಂದಕ್ಕೆ ಮನೆ ಲೋಕಸಭಾದಾಗ ನಮ್ಮ ಖರ್ಗೆ ಅವ್ರು ಹೇಳ್ಯಾರಲ್ಲ, ಹಿಂದೂಗಳ ಮನ್ಯಾಗ ಹೊಕ್ಕು ಹೊಡೆದು ಅವ್ರ ಬಂಗಾರ ಅವ್ರ ಆಸ್ತಿ ಕಸ್ಕೊಂಡು ನಾವು ಮುಸಲ್ಮಾನರು ಕೊಡ್ತಿರ್ತ. ಖರ್ಗೆ ಅವ್ರದ್ದೇ ಸ್ಟೇಟ್ಮೆಂಟ್ ಐತೆ. ಅಂದ್ರೆ ಅವ್ರ ಉದ್ದೇಶ ಏನೈತೆ ಅಂದ್ರೆ ಹಿಂದೂಗಳನ್ನ ಮನೆ ಹೊಕ್ಕು ಹೊಡೆದು ತಂದು ನಾವು ಕೊಡ್ತೇವೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟ ಮ್ಯಾಗ ಇನ್ನ ಹಿಂದೂಗಳಿಗೆ ಬುದ್ಧಿ ಬಂದಿಲ್ಲ ಅಂದ್ರೆ ಅದೇ ದುರ್ದೈವ ದೇಶದ್ದು. ವಕಫ್ ರದ್ದು ಆಗದೆ ಇದ್ರೆ ಭಾಳ ದೊಡ್ಡ ಅನಾಹುತ ಆಗ್ತದೆ. 3 ಪಾಕಿಸ್ತಾನದಟ್ರು ಆಸ್ತಿ ಬೇಡ್ಲಕತ್ತಾರ. ಅದಕ್ಕೆ ಸಂಪೂರ್ಣ ರದ್ದಾಗಬೇಕು. ಅದು ಭಾರತ ಸರ್ಕಾರದ ಆಸ್ತಿ ಆಗಬೇಕು. ಮಠ ಮಂದಿರಗಳು ರೈತರದು, ಒಬ್ಬ ರೈತನ ಹೊಲದ ಮೇಲೂ ಯಾವುದೇ ಕಾಲಂನಲ್ಲಿ ವಕಫ್ ಇರಬಾರ್ದು. ಇದು ನಮ್ಮ ಹೋರಾಟ. ನಾವು 2ನೇ ಹಂತದ ಹೋರಾಟ ಮಾಡ್ತೀವಿ, 3ನೇ ಹಂತ ಮಾಡ್ತೀವಿ. ದಾವಣಗೆರೆಯಲ್ಲಿ ಕೊನೆಗೆ ದೊಡ್ಡ ಸಮಾವೇಶ ಮಾಡ್ತೀವಿ. ನಾಳೆ ಸೋಮವಾರ ಮೊದಲ ಹೊಸ ಶಾಸಕರೇನ ಮೊದಲ ಬಾರಿಗೆ ಆರಿಸಿ ಬಂದಾರಲ್ಲ, ನಾಳೆ ಮಾತಾಡ್ತಾರೆ. ನಾವೆಲ್ಲ ಹಿರಿಯ ಶಾಸಕರು ಮಂಗಳವಾರ ಬುಧವಾರ ಮಾತಾಡ್ತಾರೆ. ನಾ ಹೇಳೆ, ನಾವು 2A ಕೇಳೇ ಇಲ್ಲ. 2Aದು ಪ್ರಸ್ತಾವನೆ ಯಾರು ಮಾಡಿದವರು? ಕಾಂಗ್ರೆಸ್ಸಿನ ಒಬ್ಬ ಮಾಜಿ ಶಾಸಕ, ಈಗ ಹಾಲಿ ಶಾಸಕ. ನಾವು ಮೊದಲು ಹೇಳಿದ್ವಿ 2Aದಾಗ ನಾವು ಹೋಗುವುದಿಲ್ಲ, ಬೇಡ. ಯಾಕಂದ್ರೆ 104 ಸಮುದಾಯ ಅದಾವು, ಅವರ ಹಕ್ಕನ್ನು ಕಸ್ಕೋಲಿಕ್ಕೆ ನಮ್ಗೆ ತಯಾರಿಲ್ಲ. ಅದಕ್ಕೆ ನಾವು BJP ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು, ನಡ್ಡಾ ಅವರು, ವಿಶೇಷವಾಗಿ ನಮ್ಮ ಇವರು ಶೋಭಾ ಕರಂದ್ಲಾಜೆ, ಇವೊಂದು ನಾವು ಬೊಮ್ಮಾಯಿ ಅವರು ಸೂತ್ರ ಕಂಡು ಹಿಡಿದಿವಿ. ಏನಪ್ಪ ಅಂದ್ರೆ ಇವ್ರೇನು ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ಸಂವಿಧಾನ ವಿರೋಧಿ ಅಂತ ಹೇಳ್ತಾರೆ ಮೀಸಲಾತಿಗಳು. ಆ ಪುಣ್ಯಾತ್ಮರು 4% ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟರೆ ಅದೇ ಸಂವಿಧಾನ ವಿರೋಧಿ. ಹಿಂದೂಗಳು ಯಾವುದೇ ಹಿಂದೂಗಳ ಒಳಗಿರುವಂಥ ಜಾತಿಗಳಿಗೆ ಯಾವುದೇ ರೀತಿಯ ಸಂವಿಧಾನ ಅಲ್ಲ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ವಕೀಲರಿಗೆ ಗೊತ್ತಿಲ್ಲ ಸಂವಿಧಾನ ಅಂದ್ರೇನು. ನೀವು 4% ಹೆಂಗೆ ಮುಸ್ಲಿಮರಿಗೆ ಕೊಟ್ರಪ್ಪ? ಅದೇ ಈಗಾಗಲೇ ಹೈಕೋರ್ಟ್ ಆಂಧ್ರದಾಗ ಅದು ಅಸಂವಿಧಾನಿಕತ್ತಾಗೈತಿ, ಪಶ್ಚಿಮ ಬಂಗಾಳದ ಹೈಕೋರ್ಟ್ನಾಗ ಅಸಂವಿಧಾನಿಕತ್ತಾಗೈತಿ, ಸುಪ್ರೀಂ ಕೋರ್ಟ್ನಾಗ ಮೊನ್ನೆ ಜಸ್ಟಿಸ್ ಗವಾಯಿ ಅವರ ಪೀಠ ಭಾಳ ಸ್ಪಷ್ಟವಾಗಿ ಹೇಳ್ಯದ. ಪಶ್ಚಿಮ ಬಂಗಾಳ ವರ್ಸಸ್ ಇದು ಏನು ಗೌರ್ಮೆಂಟ್ ಆಫ್ ಇಂಡಿಯಾದ್ದು ಇದರಲ್ಲಿ ಕೇಸ್ನಲ್ಲಿ ಹೇಳ್ತಾರೆ, ಮುಸ್ಲಿಮರಿಗೆ ಧರ್ಮ ಆಧಾರಿತ ಮೀಸಲಾತಿ ಕೊಡ್ಲಾಕೆ ಬರುವುದಿಲ್ಲ, ನೀವು ಹೆಂಗೆ ಕೊಟ್ಟರೆ ತರಾಟೆ ತೊಗೊಂಡು. ಅದಕ್ಕಿಂತ 4% ಅಂತೂ ರದ್ದು ಮಾಡಲೇಬೇಕು. ನಾವು ಒಕ್ಕಲಿಗರು ಅವರೆಲ್ಲ ಕಮ್ಯುನಿಟಿ ಕೂಡಿ ದೇವೇಗೌಡರಿದ್ದಾಗ ಅವ್ರಿಗೆ 4% ಕೊಟ್ಟಾರೆ. ಅಲ್ಲಿದಿಂದ ನಮ್ಮ ಲಿಂಗಾಯತೊಳಗೇನಿತ್ತು 3B ಇತ್ತು. 3B ಒಳಗೆ ಏನಾಗಿತ್ತು, ಕೆಲವೊಂದು 2Aದಾಗೂ ಇದ್ರು, 3Bದಾಗ ಅಂದ್ರೆ ಲಾಭ ಎಲ್ಲ ಕಡೆ ತಗೋತೀವಿ ಜನರಲ್ದಾಗ. ಅದಕ್ಕೆ ನಾವೇನು ಮಾಡಿದ್ರು, ಮೋದಿಯವರು ಮತ್ತು ಅಮಿತ್ ಶಾ ಅವರು ಕೂಡಿ ಆ 4% ಮುಸ್ಲಿಂ ಕೋರ್ಟ್ ರಿಸರ್ವೇಷನ್ ತೆಗೆದು ಹಾಕಿ ಒಕ್ಕಲಿಗರ ಇಡೀ ಎಲ್ಲ ಸಮುದಾಯಗಳಿಗೆ 6% ಮಾಡಿದ್ರು. ನಮ್ಗೆ ಲಿಂಗಾಯತರು, ವೀರಶೈವ ಲಿಂಗಾಯತರು, ಮರಾಠರು, ಜೈನರು, ಅಲ್ಲಿಂದ ಕುರುಬ, ಅಲ್ಲಿಂದ ವೈಷ್ಣವರು, ಕ್ರಿಶ್ಚಿಯನ್ರು ಕೂಡಿ ನಮ್ಗೆ 7% ಕೊಟ್ಟ. ಬರೀ ಪಂಚಮಸಾಲಿಯರು ಕೊಟ್ಟಿಲ್ಲ. ಪಂಚಮಸಾಲಿಯವ್ರು ಒಂದೇ ಇಲ್ಲ, ಎಲ್ಲ
ಜಾತಿ ಅದಾವ ನಮ್ಮ 7%. 2Aದಾಗ 104 ಜಾತಿ ಅದಾವ. 2Cದಾಗ ಇವರೆಲ್ಲ ಒಕ್ಕಲಿಗರೊಳಗೆ ಎಷ್ಟು ಜಾತಿ ಅದಾವ ಅವೆಲ್ಲ ಕೂಡ 67 ಆಗ್ತಾವ. ಅದು ನಾವು 2Aನೇ ಬೇಡಿಲ್ಲ. ಯಾರ ಕೈ ಆ ಕಾಲ ಕಡಿದ ಅವಶ್ಯಕತೆ ಇಲ್ಲ. ನಾವು ನಿರ್ಣಯ ಮಾನ್ಯ ವಿಧಾನಸಭಾದಾಗ ಹೇಳೀನಿ, ನಾವು 2Aದಾಗ ಬೇಡಿಲ್ಲ. ನಮ್ಮ 2Aದಾಗ ಬೇಡ. 104 ಜನ ಸಮುದಾಯದವ್ರಿಗೆ ನಾವು ಅನ್ಯಾಯ ಮಾಡ್ಲಿಕ್ಕೆ ತಯಾರಿಲ್ಲ. ಅವ್ರ ಕಿಸೆದಾಗ ನಾವು ಕೈ ಹಾಕ್ಲಿಕ್ಕೆ ತಯಾರಿಲ್ಲ. ನಮ್ಮದೇ ಒಂದು ಬಕೆಟ್ ಬೇರೆ ಐತಿ, ಅದ್ರಾಗ 7% ಐತಿ. ಅದು ಬರೀ ಪಂಚಮಸಾಲ ಲಿಂಗಾಯತರದಿಲ್ಲ. ಮರಾಠರದಾರ, ಜೈನರದಾರ, ಕ್ರಿಶ್ಚಿಯನ್ರದಾರ, ವೈಷ್ಣವರದಾರ, ಕುರುಬ ಅಂತ ಹೇಳಿ ಅವರು ಅದಾರ ನಮ್ದ್ರಾಗ. ಆದ್ರೂ ನಾವು ಅದಕ್ಕೇನು ತಕರಾರು ಮಾಡಿಲ್ಲ. ಇರ್ಲಿಪ್ಪ 7%ನಾಗ ನಾವೆಲ್ಲ ಹಂಚ್ಕೊಂಡು ತಿಂತೀವಿ. ಈ ಕೈ ಕಲ್ಲದು ಕಾಲು ಹಿಡಿದು ಎಲ್ಲ ಸಿದ್ದರಾಮಯ್ಯನವ್ರು ಇಂಥ ಹೇಳಿಕೆಗಳನ್ನು ಪ್ರಚೋದಿಸುವುದು ಸರಿಯಲ್ಲ. ಸಿದ್ದರಾಮಯ್ಯನವರು ಕೊಡುವುದಿಲ್ಲ, ಬಿಟ್ಬಿಟ್ಟು ಇನ್ಮ್ಯಾಗ ಸಿದ್ದರಾಮಯ್ಯ ಬಲ್ಲಿ ಹೋಗೋದೇ ಇಲ್ಲ. ಮೀಸಲಾತಿ ಬೇಡಕ್ಕೆ ಸಿದ್ದರಾಮಯ್ಯ ಬಲ್ಲಿ ಹೋಗೋದು. ನಾವು ಸುಪ್ರೀಂ ಕೋರ್ಟ್ನಾಗ ಈಗಾಗಲೇ ಮುಸ್ಲಿಂ ರಿಸರ್ವೇಷನ್ ಚರ್ಚೆ ನಡೆದದ. ಆ ಮುಸ್ಲಿಂ ರಿಸರ್ವೇಷನ್ ರದ್ದಾಯ್ತಂದ್ರೆ ಆಟೋಮೆಟಿಕ್ಲಿ ನಮ್ದು 2CD ಬರ್ತದೆ. ನಾವು ಯಾವ ಕಾಲಕ್ಕೂ ಸುಮ್ಮನೆ ಗುರುಗಳಿಗೆ ಅದು ಬೈದು ಬೇಡ. ಯಾವ ಕಾಲಕ್ಕೂ 2A ಇದಾಗ ನಾವು ಹೋಗುವುದಿಲ್ಲ. ಅದನ್ನ ಬೆಂಕಿ ಹಚ್ಚದವ್ರಿಗೆ ಕಾಂಗ್ರೆಸ್ ಹೋಗೋದು. ಅಲ್ಲೊಬ್ಬ ಮಾಜಿ ಶಾಸಕ ಈಗೇನು ಮಾತಾಡಕತ್ತಾನ ವಿಧಾನಸಭೆ ಒಳಗೆ, ಇವನೇ ನಮ್ಮ ಸರ್ಕಾರ ಬಂದ್ರೆ 15 ಮಿನಿಟ್ನಾಗ 2A ಕೊಡ್ತಾನೆ. ನಾವು ಭಾಳ ದೊಡ್ಡ ಆಶ್ವಾಸನೆ ಕೊಟ್ಟಾನ. ಆ 15% ಪೂರ್ತಿ ಪಂಚಮಸಾಲ ಕೊಡ್ತಾನೆ. ಹೆಂಗೆ ಕೊಡ್ತಾನೆ? ಏನಾರು ಬೇಕಲ್ಲ ಸ್ವಲ್ಪ. ಎಲ್ಲ ಅವ್ರನ್ನೇ ಮೊದಲು ಜೈಲಿಗೆ ಹಾಕಂತ ಹೇಳ್ತೇನೆ. ಯಾರಿಗೆ? ಸಿದ್ದರಾಮಯ್ಯ. ನಿಮ್ಮ ಪಾರ್ಟಿ ಲಕ್ಷ್ಮೀ ಹೆಬ್ಬಾಳ್ಕರು ಇವರೆಲ್ಲ ಹಿಂದಿನ ಕ್ಲಿಪ್ಪಿಂಗ್ ತೆಗೆದು ನೋಡ್ರಿ. ಪ್ರಾಣ ಹೋಗಲಿ, ಪ್ರಾಣ ಹೋಗಲಿ, ಪ್ರಾಣ ಆಮಾಗಬೇಕಾಗಿತ್ತು. ಹೋರಾಟ ನೋಡ್ರಿ, ಹೋರಾಟ ನಾವು ಬರೇ ಒಂದು ಸಮುದಾಯಕ್ಕೆ ಮಾಡ್ಲಕತ್ತಿಲ್ಲ. ನಾವು ಮರಾಠ, ಜೈನ, ಕ್ರಿಶ್ಚಿಯನ್, ಅಲ್ಲಿ ವೈಷ್ಣವ ಅಂದ್ರೆ ಎಲ್ಲ ಜನಾಂಗದ ಒಂದು ಪ್ರತಿನಿಧಿಯಾಗಿ ನಾವು ಮಾಡ್ಲಕತ್ತೀವಿ. ಆ 7%ನಾಗ ನಮ್ಗೆ ಎಷ್ಟು ಬರ್ತದ? 1.5-2% ಬರ್ತದ. ಜೈನ್ ಸಮುದಾಯದವರು ಅದಾರ, ದಿಗಂಬರ ಜೈನರು ಅದಾರ. ನಮ್ಮ ಮರಾಠ ಸಮಾಜದಲ್ಲಿ ಸುಮಾರು 8 ಇದು ಅದಾವ, ಸಬ್ ಕಾಸ್ಟ್ ಮರಾಠ. ಅವೆಲ್ಲ ನಿಮ್ಗೆ ಲಿಸ್ಟ್ ಕೊಡ್ತೀನಿ. ಯಾವ್ಯಾವ ಮರಾಠರೊಳಗೆ ಅದಾರ, ಯಾವ ಜೈನ ದಿಗಂಬರ, ಕ್ರಿಶ್ಚಿಯನ್ರು ಅದಾರ, ವೈಷ್ಣವ ಒಂದು ಸಣ್ಣ ಸಮುದಾಯ ಅದಾವ. ಅಲ್ಲಿ ಕುರುಬ ಜನಾಂಗನೂ ಐತಿ. ಮತ್ತು ಕೆಲವೊಂದು ನಮ್ಮ ವಿಶ್ವಕರ್ಮ ಅವು ಅದಾವೆಲ್ಲ 40 ಜಾತಿ ಬರ್ತಾವೆ ನಮ್ದ್ರ. ಅದನ್ನು ನಾವು 2Aದಾಗ ನಮ್ಮದು ಕ್ಲೇಮ್ ಮಾಡಿಲ್ಲ. ಯಾರೂ ಕೈಯ ಕಾಲಕ್ಕೆ ಕಡಿಬೇಡ್ರಿ. ನಿಮ್ಮದು ಊಟ ನೀವು ಮಾಡಿರಿ. ನಾವು ನಮ್ಮ ಬಡವರದ ನಮ್ಮ ಎಲ್ಲ ಜಾತಿ ಆಗೋದು. ಈ 40 ಜಾತಿಯಾಗೂ ಬಡತನ ಇದೆ. ಮೊದಲಿನ ಕೃಷಿ ಅಷ್ಟು ಜಮೀನು ಭಾಳ ಇತ್ತು, 100 ಎಕರೆ ಇತ್ತು. ಈಗೆಲ್ಲ ಅಣ್ಣತಮ್ಮರು ಬೇರೆ ಆಗಿ ಅಟ್ಟು 2 ಎಕರೆ, 5 ಎಕರೆ, 3 ಎಕರೆಗೆ ಬಂದೀವಿ. ಅದಕ್ಕೆ ಮೀಸಲಾತಿ ಅವಶ್ಯ ಐತೆ ಅಂತೇಳಿ ನಮ್ಮ ಗುರುಗಳು ಹೋರಾಟ ಮಾಡಕತ್ತಾರ. ನಮ್ಮ ಗುರುಗಳಾದರೆ ಇಡೀ ಸಮಸ್ತ ವೀರಶೈವ ಲಿಂಗಾಯತರು, ಮರಾಠ, ಕ್ರಿಶ್ಚಿಯನ್, ಜೈನ್ ಎಲ್ಲರ ಪರವಾಗಿ ನಾವು ಹೋರಾಟ ಮಾಡ್ತೀವಿ. ಅದನ್ನು ಇವತ್ತು ಟ್ವೀಟ್ ಮಾಡಿಲ್ಲ ನಾನು. ನೋಡ್ರಿ, ಎಕ್ಸಾಮಿನೇಷನ್ ಪೇಪರು ಎಟ್ಟಕ್ಕೆ ತೊಗೊಂಡು ಬರ್ತಾನೋ ನೋಡಿರಲ್ಲ ನೀವು, ವಿಡಿಯೋ ಸಹಿತ ಹಾಕಿನ. ಈ ರೀತಿ ಉದ್ದೇಶಪೂರ್ವಕವಾಗಿ ತಮಗೆ ಬೇಕಾದವ್ರನ್ನಲ್ಲಿ ನೇಮಕಾತಿ ಮಾಡ್ಲಕ್ಕ ಇಡೀ ವ್ಯವಸ್ಥೆನೇ ಇವರು ಬುಡಮೇಲೆ ಮಾಡ್ಲಕತ್ತಾರೆ. ಇವತ್ತು ಹೇಳ್ತಾರೆ PSI ಹಗರಣ ಎಲ್ಲಿ ಹೋಯ್ತು? ಪ್ರಿಯಾಂಕಾ ಖರ್ಗೆ ಎಷ್ಟು ಜಿಗಿದಾಡ್ತಿದ್ರು. ಈಗ ಯಾಕೆ PSI ಹಗರಣ ಮಾತಾಡಲಾಗ್ಯಾರ? ಯಾಕಂದ್ರೆ ಖರ್ಗೆ ಅವ್ರದ್ದು ಕೈ ಇರ್ಬೇಕಂತ ನನಗೆ ಅನಿಸ್ಲಾಕತ್ತೈತಿ. ಅದಕ್ಕೆ ಸುಮ್ಮನೆ ಗೊತ್ತ. ಅವ್ರದ್ದು ಒಂದಿಷ್ಟು ಅಪಾಯಿಂಟ್ಮೆಂಟ್ ಆಗ್ಯಾವತ್ತು ನನಗೆ ಗುರ್ತೈತಿ. ಅದಕ್ಕೆ ಈಗ ಗಪ್ಪಾಗಿಬಿಟ್ರು. ಈಗ 150 ಕೋಟಿ ದೇವಸ್ಥಾನ ಗೊತ್ತ ನಾಟಕ. ಇದನ್ನು ಸುಮ್ಮನೆ ಬೇಕೇ.